ಶ್ರೀ ಕ್ಷೇತ್ರ ನರಸಿಂಹವಾಡಿ ದತ್ತ ದೇವಸ್ಥಾನದಲ್ಲಿ ಪ್ರವಾಹದ ನೀರುವ ಈ ವರ್ಷದ ಮೊದಲನೇ ದಕ್ಷಿಣ ದ್ವಾರ ಸಮಾರಂಭ ನಡೆಯಿತು. ಶ್ರೀ ಕ್ಷೇತ್ರ ನರಸಿಂಹವಾಡಿಯ ದತ್ತ ಮಂದಿರದಲ್ಲಿ ಪ್ರಸಕ್ತ ವರ್ಷದ ಪ್ರಥಮ ದಕ್ಷಿಣ ದ್ವಾರ ಸಮಾರಂಭವು ಮುಂಜಾನೆ 4 ಗಂಟೆಗೆ ಸಂಪನ್ನಗೊಂಡಿತು. ಕೊಲ್ಹಾಪುರ, ಸಾಂಗ್ಲಿ, ಸಾತಾರ ಜಿಲ್ಲೆಯಲ್ಲಿ ಮಳೆಯ ಪುನರಾರಂಭದೊಂದಿಗೆ ದೇವಾಲಯದಲ್ಲಿನ ಕೃಷ್ಣಾ ನದಿಯು ಶೀಘ್ರವಾಗಿ ಏರಿತು ಮತ್ತು ಪ್ರಸ್ತುತ ವರ್ಷದ ಮೊದಲ ದಕ್ಷಿಣ ದ್ವಾರ ಸಮಾರಂಭವು ಇಂದು ಮುಂಜಾನೆ 4 ಗಂಟೆಗೆ ಮುಕ್ತಾಯಗೊಂಡಿತು. ದಿಗಂಬರ ಮತ್ತು ಶ್ರೀ ಗುರುದೇವ ದತ್ತರ ಜಯಘೋಷದಲ್ಲಿ ದಕ್ಷಿಣ ದ್ವಾರ ಉತ್ಸವ ನಡೆಯಿತು. ಈ ಬಗ್ಗೆ ವಿದ್ಯುನ್ಮಾನ ಮಾಧ್ಯಮಗಳ ಮೂಲಕ ಭಕ್ತರು ಮಾಹಿತಿಯನ್ನು ಬಿತ್ತರಿಸಿದ ಕಾರಣ ಸಾಂಗ್ಲಿ, ಕೊಲ್ಹಾಪುರ, ಇಚಲಕರಂಜಿ, ಮಿರಜ್ ಮತ್ತು ಕೊಂಕಣ ಹಾಗೂ ನೆರೆಯ ಬೆಳಗಾವಿ ಜಿಲ್ಲೆಯ ಭಕ್ತರು ಸ್ನಾನಕ್ಕಾಗಿ ಬಂದಿದ್ದರು. ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿ ದತ್ತದೇವ್ ಸಂಸ್ಥಾನದ ಮೂಲಕ ಹೆಚ್ಚುವರಿ ಭದ್ರತಾ ಸಿಬ್ಬಂದಿಯನ್ನು ನೇಮಿಸಲಾಗಿತ್ತು. ಈ ಮಧ್ಯೆ ಶ್ರೀ ಉತ್ಸವ ಮೂರ್ತಿಯನ್ನು ಶ್ರೀ ನಾರಾಯಣ ಸ್ವಾಮಿಯ ದೇವಸ್ಥಾನದಲ್ಲಿ ಇರಿಸಲಾಗಿದೆ.